ಹಲೋ ಎವ್ರಿವನ್. ಇವತ್ತಿನ ಟಾಪಿಕ್ ಸೌರಮಂಡಲ. ಸೊ ಇದ್ರ ಸೌರಮಂಡಲ ಗ್ರಹಗಳ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ಅಥವಾ ಸ್ಟಡಿ ಮಾಡ್ತಿರೋ ಸ್ಟೂಡೆಂಟ್ಸ್ಗಳಿಗಾಗಲಿ ತಿಳ್ಕೊಳ್ಳೋ ಅಂತಹ ವಿಷಯ ಇದು ಟಾಪಿಕ್. ಸೊ ಹಾಗಾಗಿ ನಾನು ಈ ಟಾಪಿಕ್ನ ಈ ವಿಡಿಯೋದಲ್ಲಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ಏನು ಅಂದರೆ ಒಂದಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ ಬೇಸಿಸ್ ಮೇಲೆ ತೊಗೊಂಡಿದ್ದೀನಿ. ಫಸ್ಟ್ ಕ್ವಶನ್ ನೋಡೋಣ. ಸೌರಮಂಡಲದ ಮುಖ್ಯ ಘಟಕಗಳೇನು ಸೌರಮಂಡಲದಲ್ಲಿ ಏನೇನು ಬರುತ್ತೆ ಅಂದರೆ ಸೂರ್ಯ, ಗ್ರಹಗಳು ಮತ್ತು ಉಪಗ್ರಹಗಳು ಇವೆಲ್ಲ ಬರುತ್ತೆ. ಸೊ ನಾನು ಕನ್ನಡದಲ್ಲೂ ಕೊಟ್ಟಿದ್ದೀನಿ ಮತ್ತು ಇಂಗ್ಲೀಷಲ್ಲೂ ಕೊಟ್ಟಿದ್ದೀನಿ. ವಾಟ್ ಆರ್ ದ ಮೇನ್ ಪಾರ್ಟ್ ಆಫ್ ಸೋಲರ್ ಸಿಸ್ಟಮ್? ಸೊ ಸನ್ನು, ಪ್ಲ್ಯಾನೆಟ್, ಸ್ಯಾಟಲೈಟ್ಸ್. ಸೊ ಇವೆಲ್ಲವನ್ನ ಸೇರಿ ನಾವು ಸೌರಮಂಡಲ ಅಂತ ಕರಿತೀವಿ. ಸೊ ಕೆಲವೊಂದು ಕ್ವಶನ್ ಇದರಲ್ಲಿ ಸ್ವಲ್ಪ ಸ್ಪೆಲ್ಲಿಂಗ್ ರಾಂಗ್ ಆಗಿದ್ದಾವೆ. ಮಂಡಲ ಆಗೋಕ್ಕೆ ಅದು ಮಂಡಳ ಅಂತಾಗಿದೆ. ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳಿವೆ? ಎಷ್ಟು ಅಂದರೆ 8. ಸೊ ಆ್ಯಕ್ಚುಲಿ 9 ಇದೆ. ಲಾಸ್ಟ್ ಪ್ಲೂಟೋನ ನಾವು ಈಗ ಕನ್ಸಿಡರ್ ಮಾಡ್ತಿಲ್ಲ ಅದನ್ನು. ಸೊ ಹಾಗಾಗಿ 8 ಅಂತ ತೊಗೋಬೋದು. ಸೊ ಇಲ್ಲಿ ನಾನು 8 ಅಂತಲೇ ಕೊಟ್ಟಿದ್ದೀನಿ. ಬಟ್ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ಪ್ಲೂಟೋನ ಗ್ರಹ ಇನ್ನು ಸೋಲರ್ ಸಿಸ್ಟಮಲ್ಲಿ ನಾವು ಕನ್ಸಿಡರ್ ಮಾಡಿದ್ದೀವ ಅಥವಾ ತೆಗ್ದಿದ್ದೀವ ಅಂತ. ಸೊ ಅಕಾರ್ಡಿಂಗ್ ಟು ನನ್ನ ನಾಲೆಜ್ ನಾನು 8 ಅಂತ ತೊಗೊಂಡಿದ್ದೀನಿ. ಸೂರ್ಯನಿಂದ 11ನೇ ಸ್ಥಾನದಲ್ಲಿರುವ ಗ್ರಹ ಯಾವುದು? ಸೊ 11ನೇ ಸ್ಥಾನ ಯಾವುದು ಅಂದರೆ ನೆಪ್ಚೂನ್. ಓಕೆ. ಸೊ ಇಲ್ಲಿ ನಿಮ್ಗೆ ಅನಿಸ್ಬೋದು ಇರೋದೇ 9, ಬಟ್ 11ನೇ ಸ್ಥಾನ ಹೇಗೆ ಅಂತ. ಸೊ ಮಧ್ಯದಲ್ಲಿ ಬರುವ ಬೇರೆ ಬೇರೆ ಸ್ಮಾಲ್ ಗ್ರಹಗಳು, ಉಪಗ್ರಹಗಳೆಲ್ಲ ಇದನ್ನು ಮಾಡಿ 11ನೇ ಸ್ಥಾನ ಬರೋದು ನೆಪ್ಚೂನ್ ಬರುತ್ತೆ. ಸೊ ನೆಕ್ಸ್ಟ್, ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂದರೆ ಗುರುಗ್ರಹ. ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಸೋಲರ್ ಸಿಸ್ಟಮ್ ಜುಪಿಟರ್. ಸೊ ಗುರುನ ನಾವು ಜುಪಿಟರ್ ಅಂತ ಕರಿತೀವಿ. ದಿಸ್ ಈಸ್ ದ ಬಿಗ್ಗೆಸ್ಟ್ ಪ್ಲಾನೆಟ್. ಓಕೆ. ಸೊ ಇದೆಲ್ಲ ಕ್ವಶನ್ಸ್ಗಳು ಕಾಂಪಿಟೇಟಿವಲ್ಲೂ ಕೇಳ್ತಾರೆ. ದ್ಯಾನ್ ಇದನ್ನು ಸೌರಮಂಡಲ ಚಾಪ್ಟರು ನಾವು ಹೈಸ್ಕೂಲ್ ಅಥವಾ ಪ್ರೈಮರಿ ಚಾಪ್ಟ್ರಲ್ಲೂ ಈ ಚಾಪ್ಟರ್ನ ಓದ್ತೀವಿ. ಹಾಗಾಗಿ ಯೂಸ್ಫುಲ್ ಅಂತ ಮಾಡ್ತಾಯಿದ್ದೀನಿ. ಮಂಡಲದಲ್ಲಿ ಅತಿ ಚಿಕ್ಕ ಗ್ರಹ ಯಾವುದು ಅಂದರೆ ಬುಧ ಅಂದರೆ ಮರ್ಕ್ಯುರಿ. ದಿಸ್ ಇಸ್ ದ ಫಸ್ಟ್ ಪ್ಲಾನೆಟ್ ನಿಯರ್ ಟು ದ ಸನ್. ಸೊ ಆ್ಯಂಡ್ ಆಲ್ಸೋ ವೆರಿ ಚಿಕ್ಕ ಗ್ರಹ. ಸೊ ಸ್ಮಾಲೆಸ್ಟ್ ಪ್ಲಾನೆಟ್. ಸೊ ನಮ್ಮ ಗ್ರಹವಾದ ಭೂಮಿಯ ಉಪಗ್ರಹ ಯಾವುದು ಅಂದರೆ ಗ್ರಹಗಳು ಬೇರೆ, ಉಪಗ್ರಹ ಬೇರೆ, ನಿಮಗೆ ಗೊತ್ತಿರುತ್ತೆ. ಸೊ ನಮ್ಮ ಭೂಮಿಯ ಸುತ್ತುವಂತಹ ಉಪಗ್ರಹ ಯಾವುದು ಅಂದರೆ ಚಂದ್ರ. ವಾಟ್ ಈಸ್ ಅರ್ತ್ ಸ್ಯಾಟಲೈಟ್? ಸೊ ಮೂನ್. ಓಕೆ. ಅರ್ತ್ ಸ್ಯಾಟಲೈಟ್ ಈಸ್ ಮೂನ್. ಇದು ಸೊ ಕೆಲವೊಂದು ಕ್ವಶನ್ಸು ಬೇಸಿಕ್ಸ್ ನಿಮಗೆ ಆಲ್ರೆಡಿ ನಮಗೆ ಗೊತ್ತಿರೋ ಅಂಥದ್ದೇ, ಕೆಲವೊಂದು ತಿಳ್ಕೊಳ್ಳೋ ಅಂಥದ್ದು ಇದೆ. ಸೊ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಸೂರ್ಯನಿಂದ ಅತಿ ಹತ್ತಿರವಿನ ಗ್ರಹ ಯಾವುದು ಅಂತ. ಸೂರ್ಯನಿಗೆ ಹತ್ತಿರ ಇರುವಂತಹ ಗ್ರಹ ಯಾವುದು ಅಂದರೆ ಮರ್ಕ್ಯುರಿ ಅಂದರೆ ಬುಧ. ನಾನು ಆಲ್ರೆಡಿ ಹೇಳಿದೆ, ಚಿಕ್ಕ ಗ್ರಹ ಕೂಡ ಬುಧನೇ ಆ್ಯಂಡ್ ಆಲ್ಸೋ ಹತ್ತಿರ ಇರೋ ಗ್ರಹ ಕೂಡ ಬುಧನೇ. ಓಕೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಬಟ್ ಇಲ್ಲಿ ಸೋಲಾರ್ ಸಿಸ್ಟಮ್ದು ಎಲ್ಲ ರೀತಿಯ ಇದನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಿಲ್ಲ, ಕೆಲವೊಂದಷ್ಟೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಬೇಕು ನಿಮಗೆ ಇದ್ರ ಮೇಲೆ ಅಂದರೆ ಕಮೆಂಟ್ ಮಾಡಿ, ಇನ್ನೊಂದು ವೀಡಿಯೋನ ನಾನು ಸೌರಮಂಡಲ ಬೇಸಿಸ್ ಮೇಲೆ ಮಾಡ್ತೀನಿ. ಸೌರಮಂಡಲದಲ್ಲಿ ಗುರುಗ್ರಹದ ಉಪಗ್ರಹಗಳು ಎಷ್ಟು ಅಂದರೆ 79. ನಮ್ಮ ಅರ್ತಿಗೆ ಚಂದ್ರ ಒಬ್ಬನೇ ಉಪಗ್ರಹ, ಬಟ್ ಗುರುಗೆ 79 ಉಪಗ್ರಹಗಳಿದೆ. ಸೊ ಸೂರ್ಯನ ಸುತ್ತ ಅಷ್ಟು ಉಪಗ್ರಹಗಳು ಸುತ್ತುತ್ತಾ ಇದೆ. ಭೂಮಿಯನ್ನು ಸುತ್ತುವ ಚಂದ್ರನ ಒಂದು ಪರಿಭ್ರಮಣೆಗೆ ಬೇಕಾಗುವ ಸಮಯ ಎಷ್ಟು? ಸೊ ಎಷ್ಟು ಅಂದರೆ 27.3. ಸೊ ಚಂದ್ರ ಭೂಮಿನ ಸುತ್ತಿ ಅವನು ಎಲ್ಲಿಂದ ಸ್ಟಾರ್ಟ್ ಮಾಡ್ತಾನೆ ಅದೇ ಪ್ಲೇಸಿಗೆ ಬರೋಕ್ಕೆ ಅಕಾರ್ಡಿಂಗ್ ಟು ನಮ್ಮ ನಮ್ಮ ಟೈಮಿಂಗ್ಸ್ ಪ್ರಕಾರ 27.3 ಇದನ್ನು ತಗೋತಾನೆ ಅವನು. ಸೊ ಸೌರಮಂಡಲದ ಗ್ರಹಗಳು ಸೂರ್ಯನನ್ನು ಸುತ್ತುವ ಕಕ್ಷೆಯನ್ನು ಹೇಗೆ ಕರೆಯುತ್ತಾರೆ? ಗ್ರಹಗಳು ಸೂರ್ಯನನ್ನು ಸುತ್ತುವ ಕಕ್ಷೆ ಏನಂತ ಕರೀತಾರೆ ಅಂದರೆ ದೀರ್ಘ ವೃತ್ತಾಕಾರ ಕಕ್ಷೆ ಅಂತ ಕರಿತೀವಿ. ಎಲಿಪ್ಟಿಕಲ್ ಆರ್ಬಿಟ್ ಅಂತ ಕರಿತೀವಿ. ಸೊ ಸೂರ್ಯನ ಸುತ್ತ ಗ್ರಹಗಳೆಲ್ಲ ಸುತ್ತಾ ಇರುತ್ತೆ ಅಲ್ವಾ, ಇದನ್ನು ನಾವು ಆ ಥರ ಕರೆಯೋದು. ಸೊ ಸೂರ್ಯನ ಶಕ್ತಿಯ ಮೂಲ ಏನು ಅಂದರೆ ಅಣುವಿಚ್ಛೇದಿ ಕ್ರಿಯೆ ಅಂದರೆ ನ್ಯೂಕ್ಲಿಯರ್ ರಿಯಾಕ್ಷನ್. ಇದನ್ನೆಲ್ಲ ನಾವು ಸ್ಕೂಲ್ ಪ್ರೈಮರಿ ಚಾಪ್ಟರ್ಸ್ಗಳಲ್ಲಿ ಓದಿರ್ತೀವಿ.
ಸೊ ಸೂರ್ಯನದು ಹೇಗೆ ಅಷ್ಟೊಂದು ಸೂರ್ಯ ಇದು ಅಷ್ಟು ಎನರ್ಜಿನ ಹೊಂದಿದ್ದಾನೆ ಅಂದರೆ ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಅದು ಪ್ರೋಸೆಸ್ ಎಲ್ಲ ನಾವು ಆ್ಯಕ್ಚುಲಿ ನೀವು ಇದು ಯಾವುದು ಪಿ ಯು ಸಿಲೆಲ್ಲ ತುಂಬ ನೀಟಾಗಿ ಕೊಟ್ಟಿದ್ದಾರೆ ಫಿಸಿಕ್ಸ್ ಚಾಪ್ಟ್ರಲ್ಲಿ, ನೀವು ಅದೆಲ್ಲ ಓದ್ಕೋಬೋದು ಅದನ್ನ. ಸೊ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಮುಕ್ತವಾಗಿ ಬಾಹ್ಯಾಕಾಶಕ್ಕೆ ಹೋಗಲು ಬೇಕಾಗುವ ವೇಗ ಎಷ್ಟು? ಸೊ ನಮ್ಮ ಭೂಮಿ ಅಥವಾ ಬೇರೆ ಬೇರೆ ಗ್ರಹಗಳದ್ದು ಗುರುತ್ವಾಕರ್ಷಣ ಶಕ್ತಿ ಬೇರೆ ಇರುತ್ತೆ. ಬಟ್ ನಮ್ಮ ಭೂಮಿಯ ಗುರುತ್ವಾಕರ್ಷಣ ಇದಕ್ಕೆ ತಗೊಂಡ್ರೆ ನೀವು ಬೇರೆ ಬಾಹ್ಯಾಕಾಶಕ್ಕೆ ಹೋಗೋಕ್ಕೆ ಎಷ್ಟು ಟೈಮ್ ತಗೋತೀವಿ ಅಂತ ಆ ಸ್ಲೈಡಲ್ಲಿ ಕೊಟ್ಟಿದ್ದೀವಿ. ಯಾಕಂದರೆ ನೀವು ಮೇಲೋದಷ್ಟು ನಮ್ಮನ್ನು ಗುರುತ್ವಾಕರ್ಷಣ ಶಕ್ತಿ ಕೆಳಗೆ ಎಳೆಯುತ್ತಲ್ವಾ, ಸೊ ಅದ್ರ ಬೇಸ್ ಮೇಲೆ ಎಷ್ಟು ಇದು ತಗೋತೀವಿ ಅಂತ. ನೆಕ್ಸ್ಟ್, ಸೌರಮಂಡಲದ ರಚನೆಗೆ ಕಾರಣವಾದ ಸಿದ್ಧಾಂತ ಹೇಗೆ ಕರೆಯುತ್ತೇವೆ ಅಂದರೆ ಧೂಳು ಮೋಡ ಸಿದ್ಧಾಂತ. ಇದರ ಸಿದ್ಧಾಂತದ ಮೇಲೆ ಸೌರಮಂಡಲದ ರಚನೆ ಇದನ್ನು ನಾವು ಮಾಡಿದ್ದೀವಿ. ಅಂದರೆ ನಾವು ಒಂದು ಸಿದ್ಧಾಂತ ಇಟ್ಕೊಂಡು ನಮ್ಮದೇ ಅದು ಒಂದು ರೂಲ್ಸ್ಗಳನ್ನ ಮಾಡ್ಕೊಂಡಿರೋದು. ರೂಲ್ಸ್ ಅನ್ನೋದಕ್ಕಿಂತ ಅಂದರೆ ನಾಲೆಡ್ಜ್, ನಾವೊಂದು ಹಿಂಗೆ ಅಂತ ನಾವೇನು ಓದ್ತಿದ್ವಿ ಹಿಂಗೆಲ್ಲ ನಮಗೇನು ಪ್ರೂಫ್ ಕೊಟ್ಟು ಇದೆಲ್ಲ ಹೇಳಿದ್ದಾರೆ. ಸೊ ಅದ್ರ ಸಿದ್ಧಾಂತ ಪ್ರಕಾರ ಇವುಗಳೆಲ್ಲ ನಾವು ನಂಬ್ತಾ ಇದ್ದೀವಿ. ಸೊ ಸೂರ್ಯನ ಜೀವಿತಾವಧಿ ಸುಮಾರು ಎಷ್ಟು ವರ್ಷಗಳು ಅಂದರೆ 500 ಕೋಟಿ ವರ್ಷಗಳು. ಅದು ನಮಗೆ ಗೊತ್ತಿಲ್ಲ ಎಷ್ಟು ವರ್ಷ ಎಕ್ಸಾಕ್ಟ್ಲಿ. ಅದಾದಮೇಲೆ 500 ವರ್ಷ ಕೋಟಿ ಆದಮೇಲೆ ಸೂರ್ಯ ಸತ್ತೋಗ್ತಾನ. ಸೊ ನಮ್ಮ ಅಕಾರ್ಡಿಂಗ್ ಟು ನಮ್ಮ ಇದ್ರ ಮೇಲೆ ಹೇಳ್ತಿರೋದು. ಅಂದರೆ ಈಗ ನೀವು ಗೂಗಲಲ್ಲಿ ಅಥವಾ ಅದೊಂದು ಬುಕ್ಸು ಹಾಗೆ ತೊಗೊಂಡಾಗ ಬರೆದಿರೋ ಅಂಥದ್ದನ್ನ ನಾವು ನಂಬ್ತಾ ಇದ್ದೀವಿ. ಸೊ ಅಲ್ಲಿದೆ. ಸೊ ಅದನ್ನು ನೀವು ನಂಬಲೇಬೇಕು ಅಂತೇನಿಲ್ಲ. ಜಸ್ಟ್ ನಿಮ್ಗೊಂದು ಸ್ಲೈಡ್ ಇಟ್ಟಿದ್ದೀನಿ ಅಷ್ಟೇ. ಭೂಮಿಯಿಂದ ಚಂದ್ರನವರೆಗೆ ಸರಾಸರಿ ವೇಗ ಎಷ್ಟು? ಸೊ ಆ ಸ್ಲೈಡ್ ಪಾಸ್ ಆಯಿತು. ಪ್ಲೀಸ್ ಪಾಸ್ ಮಾಡಿ ಓದ್ಕೊಳ್ಳಿ. ನೆಕ್ಸ್ಟ್, ಸೌರಮಂಡಲದಲ್ಲಿ ಅತಿ ಶೈತ್ಯ ಗ್ರಹ ಯಾವುದು ಅಂದರೆ ನೆಪ್ಚೂನ್. ಸೊ ಕೋಲ್ಡೆಸ್ಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್. ಸೊ ಅತಿ ಶೈತ್ಯ, ಅದು ಸ್ಪೆಲ್ಲಿಂಗ್ ಅತಿ ಶೀತ ಗ್ರಹ. ಸೊ ಕೋಲ್ಡೆಸ್ಟ್ ಪ್ಲಾನೆಟ್ ಯಾವುದು ಅಂದರೆ ನೆಪ್ಚೂನು. 223 ಡಿಗ್ರಿ ಸೆಲ್ಸಿಯಸ್ ಇರುತ್ತಂತೆ. ಸೌರಮಂಡಲದಲ್ಲಿ ಅತಿ ಬಿಸಿ ಗ್ರಹ ಯಾವುದು ಅಂದರೆ ಬುಧ. ಯಾಕೆ ಇರ್ಬೋದು ಬುಧ ಇಷ್ಟು ಜಾಸ್ತಿ ಅಂದರೆ 420 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ನೆಪ್ಚೂನ್ ಅಂದರೆ? ಸೂರ್ಯನಿಗೆ ಹತ್ತಿರ ಇದೆ ಅಲ್ವಾ ಬುಧ. ಸೊ ಸೂರ್ಯನ ಶಾಖ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ಶಾಖ ಜಾಸ್ತಿ ಇರುತ್ತೆ. ಸೊ ನೆಪ್ಚೂನು ತುಂಬ ಸೂರ್ಯನಿಂದ ದೂರ ಇರೋದ್ರಿಂದ ಸೂರ್ಯನ ಬೆಳಕು ತುಂಬ ಕಡಿಮೆ ರೀಚ್ ಆಗುತ್ತೆ ಅಲ್ಲಿ ತನಕ. ಸೊ ಅಲ್ಲಿ ಕೋಲ್ಡ್ ಜಾಸ್ತಿ ಇರುತ್ತೆ ಹಾಗಾಗಿ. ಸೊ ಗುರುಗ್ರಹದ ವ್ಯಾಸ ಭೂಮಿಯ ವ್ಯಾಸದ ಎಷ್ಟು ಅಂದರೆ 11 ಪಟ್ಟು. ಅಂದರೆ ನಮ್ಮ ಭೂಮಿಯ 11 ಪಟ್ಟು ದೊಡ್ಡದಾಗಿದೆ ಗುರು. ನಮ್ಮ ಭೂಮಿನೇ ಎಷ್ಟು ದೊಡ್ಡದು ಅಂದರೆ ನಮ್ಮ ಭೂಮಿಯ 11ರಷ್ಟು ಗುರು ದೊಡ್ಡದು ಅಂತ. ಅಂದರೆ ಮೇ ಬಿ ನಾವು ಎಲ್ಲರೂ ಗುರು ಗ್ರಹದಲ್ಲೇ ಹುಟ್ಟಬೇಕಾಗಿತ್ತು ಅನಿಸುತ್ತೆ. ಇನ್ನೂ ಜಾಸ್ತಿ ಪಾಪ್ಯುಲೇಷನ್ ಇರ್ತೈತೇನೋ. ಜಸ್ಟ್ ಜೋಕ್. ಶುಕ್ರ ಗ್ರಹವನ್ನು ಹೇಗೆ ಕರೆಯುತ್ತಾರೆ? ಹೇಗೆ ಅಂದರೆ ಬೆಳದಿಂಗಳು. ವೆನಸ್, ವಾಟ್ ವಿ ಆರ್ ಕಾಲಿಂಗ್ ವೆನಸ್ ಅಂತ. ಸೊ ಬೆಳದಿಂಗಳು ಅಂತ. ಮತ್ತು ಇನ್ನೊಂದೇನೋ ಬೇರೆನೂ ಕರಿತೀವಿ. ನಿಮಗೆ ಗೊತ್ತಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಮೇ ಬಿ ನಿಮಗೆ ಈ ಥರ ಕ್ವಶನ್ಸ್ನ ಕೇಳ್ಬೋದು. ಬೆಳದಿಂಗಳು ಎಂಬುದನ್ನು ಡ್ಯಾಶ್ ಗ್ರಹವನ್ನು ಕರೆಯುತ್ತೇವೆ ಅಂತಲೂ. ಸೊ ನೆಕ್ಸ್ಟ್, ಸೌರಮಂಡಲದಲ್ಲಿ ಏಕೈಕ ಗ್ರಹ ಯಾವುದು ತನ್ನ ಅಕ್ಷದ ಮೇಲೆ ಹಿಮ್ಮುಖವಾಗಿ ಸುತ್ತುತ್ತದೆ? ಶುಕ್ರ. ನಮಗೆ ಗೊತ್ತಿರೋ ಪ್ರಕಾರ ಎಲ್ಲವೂ ರೈಟಿಂಗೆ ಅಂದರೆ ರೈಟ್ ಟು ಲೆಫ್ಟ್ ಈ ಥರ ನಮ್ಮದೇ ಒಂದು ಇದೆ ಅಲ್ವಾ ಫ್ರೆಂಡ್ ಹೆಂಗೆ ಸುತ್ತುತ್ತೆ ಅಂದರೆ. ಬಟ್ ಎಲ್ಲ ಗ್ರಹಗಳು ಒಂದು ಕಕ್ಷೆಯಲ್ಲಿ ಸುತ್ತಿದ್ರೆ ಶುಕ್ರ ಮಾತ್ರ ಉಲ್ಟಾ ಕಕ್ಷೆಯಲ್ಲಿ ಸುತ್ತುತ್ತಾನೆ. ಯಾರನ್ನು ಸುತ್ತುತ್ತಾನೆ? ಸೂರ್ಯನ ಸುತ್ತುತ್ತಾನೆ. ಸೊ ಓಕೆ. ಮಂಗಳ ಗ್ರಹವನ್ನು ಹೇಗೆ ಕರೆಯುತ್ತಾರೆ ಅಂದರೆ ಅಂಗಾರಕ. ಗೊತ್ತಿಲ್ಲ, ಇದು ನಾವುಗಳು ಕೊಟ್ಕೊಂಡಿರೋವಂತಹ ನೇಮು. ಭೂಮಿ ಮೇಲೆ ಇರುವಂತಹ ಫೈಂಡ್ ಮಾಡಿದವರು ಅಥವಾ ನಮ್ಮ ಹೋಲ್ಡ್ ಇವರು ಒಂದೊಂದು ಇದಕ್ಕೆ ಹೆಸರು ಕೊಟ್ಟಿರೋದು. ಸೊ ಅದರ ಬೇಸಿಸ್ ಮೇಲೆ ನಾವು ಅದನ್ನೇ ಕರಿತೀವಿ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್